ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನನ್ನು ಒತ್ತಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಮ ನೋಟಿಫಿಕೇಶನ್ ಮುಖಾಂತರ ಬರ್ತದೆ. ಹಿಂದೂ ಧರ್ಮದಲ್ಲಿ ತುಳಸಿ ವಿವಾಹದ ಮಹತ್ವ ಬಗ್ಗೆ ನಾವು ತಿಳ್ಕೊಳ್ಳೋಣ ಇವತ್ತು. ಯಾರು ಸ್ಕಿಪ್ ಮಾಡ್ದಿರಾ ಈ ವಿಡಿಯೋ ಲಾಸ್ಟ್ವರೆಗೂ ನೋಡಿ. ದಂತಕಥೆಯ ಪ್ರಕಾರ ಒಂದು ಕಾಲದಲ್ಲಿ ಜಲಾಂಧರ್ ಎಂಬ ರಾಕ್ಷಸ ರಾಜನಿದ್ದನು. ಅವನು 3 ಲೋಕಗಳನ್ನು ಭಯ ಸೃಷ್ಟಿಸುತ್ತಾ ಇರ್ತಾನೆ. ಅವನ ಪತ್ನಿ ಬಂದ್ಬಿಟ್ಟು ವಿಷ್ಣು ದೇವನಿಗೆ ಮಹಾಭಕ್ತಿಯವಳು. ಮತ್ತು ಪತಿಯ ಮೇಲಿನ ಭಕ್ತಿ ಮತ್ತು ತಪಸ್ಸಿನಿಂದ ಆಕೆಯ ಜಲಾಂಧರನನ್ನು ಸೋಲಿಸುವುದು ಅಸಾಧ್ಯವಾಯಿತು. ಆದರೆ ವಿಷ್ಣುವು ಜಲಾಂಧರನ ರೂಪವನ್ನು ತೆಗೆದುಕೊಂಡು ರುಂದಾಲ ಪತಿ ಮೇಲೆ ಭಕ್ತಿಯನ್ನು ಮುರಿದನು. ಅಲ್ಲದೆ ವಿಷ್ಣು ಜಲಾಂಧರನನ್ನು ಕೊಂದನು. ಇದರಿಂದ ಕೋಪಗೊಂಡ ರುಂದ ಭಗವಾನ್ ವಿಷ್ಣುವನ್ನು ಕಲ್ಲಾಗುವಂತೆ ಶಪಿಸಿದಳು. ವಿಷ್ಣುವಿನ ಈ ರೂಪವನ್ನು ಸಾಲಿಗ್ರಾಮ ಎಂದು ಕರೆಯುತ್ತಾರೆ. ನಂತರ ರುಂದ ತನ್ನನ್ನು ತಾನೇ ಬೆಂಕಿ ಹಚ್ಚಿಕೊಂಡು ತನ್ನ ಜೀವನವನ್ನು ಕೊನೆಗೊಳಿಸುತ್ತಾಳೆ. ರುಂದ ಆತ್ಮಹತ್ಯೆ ಮಾಡಿಕೊಂಡ ಜಾಗದಲ್ಲಿ ತುಳಸಿ ಗಿಡ ಬೆಳೆಯತೊಡಗುತ್ತದೆ. ಭಗವಾನ್ ವಿಷ್ಣುವು ತುಳಸಿಯನ್ನು ತನ್ನ ಸಾಲಿಗ್ರಾಮ ರೂಪದೊಂದಿಗೆ ಮದುವೆಯಾಗುತ್ತಾನೆ ಮತ್ತು ತುಳಸಿ ಇಲ್ಲದೆ ಅವನ ಪೂಜೆಯು ಅಪೂರ್ವವಾಗುವುದೆಂದು ವರವನ್ನು ನೀಡುವನು. ಆದುದರಿಂದ ದೇವಸ್ಥಾನದಲ್ಲಿ ಏಕಾದಶಿಯ ಮರುದಿನ ಸಾಲಿಗ್ರಾಮ ಮತ್ತು ರುಂದ ಆದರೆ ತುಳಸಿಯನ್ನು ಮದುವೆಯಾಗುತ್ತಾನೆ. ಮತ್ತು ಈ ಕಾರಣದಿಂದ ತುಳಸಿಯನ್ನು ವಿಷ್ಣುವಿಗೆ ಪೂಜೆ ಮಾಡ್ತಾರೆ ಮತ್ತು ಪೂಜೆಯಲ್ಲಿ ಬಳಸುತ್ತಾರೆ. ವಿಷ್ಣು ಯಾವ್ಯಾವ ರೂಪದಲ್ಲಿ ಇರ್ತಾರೋ ಆ ರೂಪದಲ್ಲಿ ಎಲ್ಲ ನಾವು ಲೈಕ್ ವೆಂಕಟರಮಣ ಸ್ವಾಮಿ ಎಲ್ಲ ಅವ್ರಿಗೆ ತುಳಸಿ ದಳವನ್ನು ಅರ್ಪಿಸಿದರೆ ತುಂಬ ಒಳ್ಳೆಯದು. ಈ ವರ ಬಂದುಬಿಟ್ಟು ನಮಗೆ ಮಹಾನ್ ವಿಷ್ಣು ಸ್ವಾಮಿ ಕೊಟ್ಟಿರೋದು. ಮತ್ತು ಅವತ್ತಿನ ದಿವಸ ನೀವು ಒಂದು ಮಂತ್ರವನ್ನು ಜಪಿಸಿದರೆ ತುಂಬ ಒಳ್ಳೆಯದು. ಮಹಾವಿಷ್ಣುವನ ಮಂತ್ರ ಓಂ ನಮೋ ನಾರಾಯಣಾಯ ಅಂತೇಳ್ಬಿಟ್ಟು ನೀವು 21 ಸತಿ ಇಲ್ಲ, 108 ಸತಿ ಇಲ್ಲ, 1008 ಸತಿ ನೀವು ಜ್ಞಾನ ಮುದ್ರೆಯಲ್ಲಿ ಕೂತ್ಕೊಂಡು ಜಪಿಸೋದ್ರಿಂದ ತುಂಬ ಬೆನಿಫಿಟ್ಸ್ ನೀವು ಅವತ್ತು. ಮತ್ತು ಅವತ್ತು ಏನು ಮಾಡಬೇಕಂದ್ರೆ ನೀವು ಮುತ್ತೈದನ್ನ ಕರೆದು 9 ಜನಗೆ ನೀವು ಬ್ಲೌಸ್ ಪೀಸು ಇಲ್ಲ ಎಳೆ ಅಡಿಕೆ ಇಲ್ಲ ಬಾಳೆಹಣ್ಣು ಅರಿಶಿನ ಕುಂಕುಮ ಕೊಟ್ಟರೆ ತುಂಬ ಒಳ್ಳೆಯದು. ಯಾರಿಗೆ ಸತ್ಸಂತಾನ ಇಲ್ವೋ ಅವರು ಈ ಪೂಜೆ ಮಾಡೋದ್ರಿಂದ ನಿಮಗೆ ಸತ್ಸಂತಾನ ಆಗುತ್ತೆ ಅಂತೇಳ್ಬಿಟ್ಟು ನಮಗೆ ಪುರಾಣದಲ್ಲಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನನ್ನು ಒತ್ತಿ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.